ಬಂಧುಗಳೇ, ಕಾಫಿಯ ಹಿರಿಯ ಸಂಪರ್ಕಾಧಿಕಾರಿ ವಿಷ್ಣು ಅವರು ನಮ್ಮ ಜೊತೆ ಇದ್ದಾರೆ. ಈಗ ಕಾಫಿಯ ಸ್ವಾದಿಷ್ಟತೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಅವರು ಕೊಡ್ತಾರೆ. ಯಾಕಂದ್ರೆ ಈಗ ಕಾಫಿ ಹೇಳುವಂತ ಪೇಯ ಒಂದಷ್ಟು ನಮ್ಮ ಏನು ಮಲೆನಾಡಿನಲ್ಲಿ ಬಹಳಷ್ಟು ಜನ ಅದನ್ನೇ ಸ್ವೀಕಾರ ಮಾಡೋದು. ತುಳುನಾಡಿನಲ್ಲಿ ಟೀ ಇದ್ರೆ ಮಲೆನಾಡಿನಲ್ಲಿ ಕಾಫಿ ಇದೆ. ಹಾಗಾಗಿ ಬಾಳೆಹೊನ್ನೂರಿಗೆ ನಾವು ಬಂದಿದ್ದೇವೆ. ಇಲ್ಲಿಯ ಸ್ವಾದಿಷ್ಟತೆಯ ಬಗ್ಗೆ ವಿಷ್ಣು ಅವರು ಮಾಹಿತಿ ನೀಡ್ತಾರೆ. ವಿಷ್ಣು, ನಮಸ್ಕಾರ. ಈಗ ಬಹಳಷ್ಟು ಮಂದಿ ಕಾಫಿ ಕುಡಿತಾ ಇದ್ದಾರೆ, ಒಂದಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ಕಾಫಿಯ ಸ್ವಾದಿಷ್ಟತೆ, ಇಲ್ಲಿ ಬಹಳಷ್ಟು ಸ್ವಾದಿಷ್ಟತೆ ಇದೆ. ಇದು ಯಾವ ರೀತಿಯಲ್ಲಿ ಇಷ್ಟು ಸ್ವಾದಿಷ್ಟತೆ ಬರಲಿಕ್ಕೆ ಕಾರಣ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಷ್ಣು ಅಂತ. ನಾನು ಬೆಂಗಳೂರಿನ ಕಾಫಿ ಮಂಡಳಿಯಲ್ಲಿ ಹಿರಿಯ ಸಂಪರ್ಕಾಧಿಕಾರಿಗಳಾಗಿ ಇಲ್ಲಿ ಪ್ರಮೋಷನ್ ಸೆಕ್ಷನಲ್ಲಿ, ಪ್ರಚಾರ ಸೆಕ್ಷನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ತಾವು ಕೇಳಿರೋ ಪ್ರಶ್ನೆಗೆ ಉತ್ತರ, ಕಾಫಿಯಲ್ಲಿ ನಾವು 100% ನಮ್ಮ ಶತಮಾನೋತ್ಸವದಂಗೆ 100% ಕಾಫಿಯನ್ನು ಬಳಸ್ತಾ ಇದ್ದೀವಿ. ಸೊ ಇದರಲ್ಲಿ ಯಾವುದೇ ಚಿಕೋರಿ ಆಗಲಿ, ಯಾವುದೇ ಬ್ಲೆಂಡಿಂಗ್ ಇಲ್ಲ. ಸೊ ಸಂಶುದ್ಧವಾದ ಕಾಫಿಯ ಟೇಸ್ಟು, ಸ್ವಾದು ನಿಮಗೆ ಹಂಚ್ಕೊಡೋಕ್ಕಾಗ್ತಾ ಇದೆ ನಮಗೆ. ಸೊ ಅದು ಮಾಡೋ ವಿಧಾನಗಳು ಇದ್ದಾವೆ. ಸೊ ನಮ್ಮೊಟ್ಟೆ ಇರೋ ಈ ಟೀಮು, ನನ್ನ ಟೀಮವರು, ಈ ಟೀಮ್ಗಳಿಗೆ ಮಿನಿಮಮ್ ಒಂದು 25-30 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಏಜ್ಗಿಂತ ಜಾಸ್ತಿ ಅಂತಾನೆ ಹೇಳ್ಬೋದು. ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರು ಮಾಡ್ತಾ ಇರೋದು ಕಾಫಿ. ನಾವು ಇಲ್ಲಿ ಪ್ಯೂರ್ ಫಿಲ್ಟರ್ ಕಾಫಿಯನ್ನು ಮಾಡ್ತಾ ಇದ್ದೀವಿ. ಕಾಫಿ ಅಂದರೆ ಹಲವಾರು ವಿಧಾನಗಳಲ್ಲಿ ಮಾಡ್ಬೋದು. ನೀವು ಇಲ್ಲೇನೆ ನಿಮಗೆ ಇಲ್ಲಿ ಬಾಳೆಹೊನ್ನೂರಿಗೆ CCR ಶತಮಾನೋತ್ಸವದಲ್ಲೇನೆ ಫಿಲ್ಟರ್ ಕಾಫಿ ಮಾಡೋದು ಇಲ್ಲಿ ನಾವು ತೋರಿಸ್ತಾ ಇದೀವಿ. ನೀವು ಸ್ವಲ್ಪ ಆ ಕಡೆ ಹೋಗಿದ್ರೆ ಬ್ರೀವ್ ಬಾರ್ ಅಂತ ಇದೆ. ಅಲ್ಲಿ ನೀವು ಕಂಡಿರಲ್ದಲೇ, ಈಗ ನೀವು ಗೊತ್ತಿಲ್ಲದೆ ಇನ್ನು ಹಲವಾರು ಮೆಥಡ್ಗಳು ಅಲ್ಲಿ ಕಾಫಿ ಮಾಡೋದು ಅಲ್ಲಿ ಹೇಳ್ಕೊಡ್ತೀವಿ. ಫಿಲ್ಟರ್ ಕಾಫಿ ಹೇಳೋ ವಿಧಾನ ನಾನು ಸ್ವಲ್ಪ ಇವ್ರಕ್ಕಿಂತ ಅಷ್ಟು ನನ್ಗೆ ಗೊತ್ತಿಲ್ಲ, ಬಟ್ ನಿಮಗೋಸ್ಕರ ನಾನು ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. ಸೊ ನಮ್ಮಲ್ಲಿ ಫಿಲ್ಟರ್ ಅಂತ ಇದೆ. ಫಿಲ್ಟರ್ ನೋಡಿ, ಇಲ್ಲಿ ಒಳಗಡೆ ಫೋಕಸ್ ಮಾಡ್ಬೋದು ಸರ್. ಇದೆಲ್ಲ ಫಿಲ್ಟರ್. ಸೊ ನಾವು ಯಾವ ರೀತಿಯಲ್ಲೂ ನಾವು ಡೈರೆಕ್ಟ್ ಆಗಿ ಹಾಲು ಅಥವಾ ಕಾಫಿಯನ್ನ ಕುದಿಸಂಗಿಲ್ಲ. ಎಲ್ಲ ಡಬಲ್ ಬಾಯ್ಲಿಂಗ್ ಅಂತೀವಿ. ಅದರಿಂದ ಸ್ವಾದ ಜಾಸ್ತಿ ಆಗುತ್ತೆ, ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ. ಇದು ಫಿಲ್ಟರ್. ಆ ಫಿಲ್ಟರ್ ಮೇಲ್ಗಡೆ ಇರೋ ಪಾರ್ಟ್, ಈ ಪೋರ್ಷನ್ ಅರ್ಧ, ಅದಕ್ಕೆ ನಾವು ಇದು ಪ್ಲಂಜರ್, ಒಳಗಡೆ ಪ್ಲಂಜರ್ ಇದೆ. ಅಲ್ಲಿ ನಾವು ಬ್ರೂಯಿಂಗ್ ಬಾಸ್ಕೆಟ್ ಅಂತೀವಿ, ಇಂಗ್ಲಿಷ್ ಅಲ್ಲಿ ಬ್ರೂಯಿಂಗ್ ಬಾಸ್ಕೆಟ್. ಕೆಳಗಡೆ ಇರೋ ಪೋರ್ಷನ್ಗೆ ಕಲೆಕ್ಟರ್ ಅಂತೀವಿ. ಒಳಗಡೆ ಒಂದು ಪ್ಲಂಜರ್ ಇದೆ. ಅದ್ರ ಖಾಲಿ ಇರೋದಿದ್ರೆ ತೋರಿಸಿದ್ರೆ ಇಲ್ಲ. ಸೊ ಈ ಮೇಲ್ಗಡೆ ಇರೋ ನಮ್ಮ ಬ್ರೂಯಿಂಗ್ ಬಾಸ್ಕೆಟ್ ಅಲ್ಲಿ ತೂತಗಳಿದಾವೆ. ಸೊ ಈ ತೂತಗಳಲ್ಲಿ ಆ ಕರೆಕ್ಟ್ ಲೆಕ್ಕಕ್ಕೆ ನಾವು ಕಾಫಿಯನ್ನ ಪೌಡರ್ ಮಾಡ್ಕೋಬೇಕು. ಆಮೇಲೆ ನಾವು ಏನ್ ಮಾಡ್ಬೇಕು, ಇದು ಹಲವಾರು ಸೈಜ್ಗಳಲ್ಲಿ ಸಿಗುತ್ತೆ, ಸಣ್ಣದು ದೊಡ್ಡದೆಲ್ಲ. ಸೊ ಅದ್ರ ತಕ್ಕಂತ ನಮ್ಮಲ್ಲಿರೋ ಅಲ್ಲಿ ಒಂದು ಫಿಲ್ಟರ್ ಇದೆ ಸಣ್ಣದು, ಅದರಲ್ಲಿ 20 ಗ್ರಾಮ್ ಪೌಡರ್ ಹಾಕ್ಬೇಕು. ಇದು ದೊಡ್ಡದು, ಹೆವಿ ಡ್ಯೂಟಿ ಇದು. ಇದೆಲ್ಲ ನಾವು ಮನೆಯಲ್ಲಿ ಮಾಡೋದರಲ್ಲಿ ಒಂದು 20 ಗ್ರಾಮ್ ಪೌಡರ್ ಹಾಕ್ಬೇಕು. 20 ಗ್ರಾಮ್ ಪೌಡರ್ ಹಾಕ್ಬಿಟ್ಟು ಬರೀ ನೀರನ್ನ ಕುದಿಸ್ಬೇಕು. ಯಾವತ್ತು ಕಾಫಿಯನ್ನ ಕುದಿಸಂಗಿಲ್ಲ. ಕಾಫಿಯನ್ನ ಬಹಳಷ್ಟು ಹೌದು, ಕಾಫಿ ಆಲ್ರೆಡಿ ರೋಸ್ಟ್ ಆಗಿರೋದು 300 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ರೋಸ್ಟ್ ಆಗಿರುತ್ತೆ. ಅದು ಮತ್ತೆ ಕುದಿಸಿದ್ರೆ ಏನಾಗುತ್ತೆ, ಎಲ್ಲ ಹೊರಟೋಗ್ಬಿಡುತ್ತೆ, ಮತ್ತೆ ನಿಮ್ಗೇನ್ ಸಿಗಲ್ಲ. ಸೊ ಯಾವತ್ತು ಕಾಫಿಯನ್ನ ಕುದಿಸಬಾರ್ದು. ನಾನು ಬರೀ ಕುದಿಸ್ಬೇಕಂತ ಹೇಳಿರೋದು ನೀರು, ಆಮೇಲೆ ಹಾಲನ್ನು ಡೈರೆಕ್ಟ್ ಅಲ್ಲ, ಡಬಲ್ ಬಾಯ್ಲಿಂಗ್ ಮಾಡಿದ್ರೆ ಇನ್ನೂ ಸ್ವಾದ ಬರುತ್ತೆ, ಇನ್ನೂ ಟೇಸ್ಟ್ ಬರುತ್ತೆ. ಸೊ ನಾವು ಕುದಿಸಿರೋ ನೀರನ್ನ ಫಸ್ಟ್ ಏನ್ ಮಾಡ್ಬೇಕು, ಸ್ವಲ್ಪ ನಾವು 20 ಗ್ರಾಮ್ ಪೌಡಿಗೆ ನಮ್ಮ ಬ್ರೂಯಿಂಗ್ ಬಾಸ್ಕೆಟ್ ಹಾಕಿರೋ ಪೌಡರ್ ಅಲ್ಲೇ ಹಾಕ್ಬೇಕು. ಬಾಸ್ಕೆಟ್ ಅಲ್ಲಿ ಹಾಕಿರೋ ಪುಡಿ ಮೇಲೆ ಹಾಕ್ಬೇಕು. ಅದೇನಕ್ಕೆ ಅಂತ ಹೇಳಿದ್ರೆ ಎಲ್ಲರೂ ಮಿಸ್ ಮಾಡ್ತಾರೆ ಅದನ್ನ, ಹಂಗೆ ನೀರು ಸುರ್ತಾರೆ. ಅವಾಗ ಏನಾಗುತ್ತೆ, ನೀರು ಕೆಳಗಡೆ ಹೋಗ್ಬಿಡುತ್ತೆ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಅದು ಹರಳುತ್ತೆ. ಹರಳಿದ್ಮೇಲೆ ಪ್ರತಿಯೊಂದು ತೂತ ಮೇಲೇನು ಅದು ಕ್ಲೋಸ್ ಆಗಿರುತ್ತೆ. ಮತ್ತೆ ಅದ್ರ ಮೇಲೆ ಪ್ಲಂಜರ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ರೆ, ಮತ್ತೆ ಅದ್ರ ಮೇಲೆ ಬಿಸಿನೀರನ್ನ ಹಾಕಿದ್ರೆ ಎಲ್ಲೂ ಅದು ಅಲಗಾಡಲ್ಲ, ನೀರು ಹಂಗೆ ಕೆಳಗಡೆ ಹೋಗಲ್ಲ. ಅದಕ್ಕೆ ಟೈಮ್ ಸಿಗುತ್ತೆ ಬ್ರೂಯಿಂಗ್ ಆಗಕ್ಕೆ. ಒಂದು 10 ನಿಮಿಷದಲ್ಲಿ ಏನಾಗುತ್ತೆ, ಅದು ಬ್ರೂವ್ ಆಗಿ ಕೆಳಗಡೆ ಆ ಕಲೆಕ್ಟರ್ ಅಲ್ಲಿ ಕಲೆಕ್ಟ್ ಮಾಡಕ್ಕಾಗುತ್ತೆ ನಮಗೆ. ಆ ಕಲೆಕ್ಟರ್ ಇಂದ ನಾವು ಬಂದಿರೋದು ಡಿಕಾಕ್ಷನ್ ಈಗ ಇಳಿತಾ ಇದೆ. ಅಲ್ಲಿ ಮೇಲಿಂದ ನೋಡಿ, ಆ ಪಾರ್ಟ್ ನೋಡಿ, ಅಲ್ಲಿಂದ ನೀರು ಎಳೆದು ಕೆಳಗಡೆ ಹೋಗಿದೆ. ಫುಲ್ ಆದಾಗ ನಾವು ಬ್ರೂಯಿಂಗ್ ಆಗಿದೆ ಅಂತ ಅರ್ಥ. ಆ ಕಲೆಕ್ಟರ್ ಅಲ್ಲಿರೋ ಕಾಫಿ ಡಿಕಾಕ್ಷನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅದರಲ್ಲಿ ಈಗ ನೀವು ಬರೀ ಬಿಸಿನೀರನ್ನ ಹಾಕಿ ಡೈಲ್ಯೂಟ್ ಮಾಡಿದ್ರೆ ನಾವು ಅಮೆರಿಕನ ಅಂತ ಹೇಳ್ಬೋದು. ಹಾಲು ಹಾಕಿದ್ರೆ ನಾವು ಫಿಲ್ಟರ್ ಕಾಫಿ ಆಗುತ್ತೆ. ಅದರಲ್ಲಿ ಫೋಮ್ ಮಾಡಿರೋ ಮಿಲ್ಕ್ ಹಾಕಿದ್ರೆ ಕ್ಯಾಪಚಿನೋ ಆಗುತ್ತೆ. ಚಾಕ್ಲೇಟ್ ಎಲ್ಲ ಮಿಕ್ಸ್ ಮಾಡಿ ಅದನ್ನ ಇದು ಮಾಡಿದ್ರೆ ಕಾಫಿ ಮೋಕಾ ಅಂತ ಆಗುತ್ತೆ. ಸೇಮ್ ಅದನ್ನ ನೀವು ಮಕ್ಕಳಿಗೆ ಬ್ಲೆಂಡರ್ ಅಲ್ಲಿ ಹಾಕಿ ಐಸ್ ಅಲ್ಲಿ ಹಾಕ್ಬಿಟ್ಟು ಐಸ್ ಕ್ರೀಮ್ ಜೊತೆ ಮಿಕ್ಸ್ ಮಾಡಿ ಕೊಟ್ರೆ ಕೋಲ್ಡ್ ಕಾಫಿ ಆಗುತ್ತೆ. ಎಲ್ಲದಕ್ಕೂ ಆಧಾರ ನಮ್ಮ ಫಿಲ್ಟರ್ ಅಂದ್ರೆ ಡಿಕಾಕ್ಷನ್. ಸೊ ಈ ರೀತಿಯಲ್ಲಿ ನೀವು ಹಲವಾರು ವಿಧಾನದಲ್ಲಿ ಕಾಫಿ ಮಾಡಬಹುದು. ಸೊ ಯಾವುದೇ ಆಗ್ಲಿ ಕಾಫಿ ಫಿಲ್ಟರ್ ಅನ್ನ ಮಾಡಿ, ಇದು ನಮ್ಮ ಟ್ರೆಡಿಷನಲ್ ಮೆಥಡ್, ಇಂಡಿಯನ್ ಕಾಫಿ ಫಿಲ್ಟರ್ ಮೆಥಡ್ ಇದು. ಸೊ ನಮ್ಮವರೆಲ್ಲ ಕಾಫಿ ಮಾಡ್ತಾ ಇದ್ದಾರೆ. ಈಗ ನೋಡಿ ಮಾಡೋದು ತೋರಿಸ್ತಾರೆ ಅವರು. ನೋಡಿ ಆ ಹಾಲಿಗೆ ಅವರಿಗೆ ಲೆಕ್ಕ ಇದೆ, ಅವರಿಗೆ ಕರೆಕ್ಟ್ ಆ ಲೆಕ್ಕ ನೋಟ್ ಲೆಕ್ಕದಲ್ಲಿ ಅವರು ಇವರೆಲ್ಲ ಕೈ ಲೆಕ್ಕ ಅಂತ ಹೇಳ್ತಿರಲ್ಲ, ಆ ಎಕ್ಸ್ಪೀರಿಯನ್ಸ್ 30 ವರ್ಷದ ಎಕ್ಸ್ಪೀರಿಯನ್ಸ್ ಸುಮ್ಮನೆ ಸರ್. ಸೊ ಕರೆಕ್ಟ್ ಆಗಿ ಕಾಫಿ ಮಾಡಿ ಕೊಡ್ತಾರೆ. ಸೊ ಯಾವತ್ತು ಕಾಫಿಯನ್ನ ಕುದಿಸಿಲ್ಲ ನಾವು. ನೋಡಿ, ಎಲ್ಲರೂ ನಮ್ಮ ಶತಮಾನ ಸಂಭ್ರಮದಲ್ಲಿ ಈ ಕಡೆ ನಮ್ಮ ರಾಮ ಮಂದಿರ ಪಕ್ಕದಲ್ಲಿ ಫ್ರೀ ಕಾಫಿ ಕೊಡ್ತಾ ಇದ್ದಾವೆ. ಸೊ ನಮ್ಮ ಶುಗರ್ ಕಾಫಿ, ಶುಗರ್ಲೆಸ್ ಕಾಫಿ, ಬ್ಲ್ಯಾಕ್ ಕಾಫಿ, ಎಲ್ಲ ವಿಧಾನದ ಕಾಫಿನೂ ಕೊಡ್ತಾ ಇದೀವಿ. ಎಲ್ಲರೂ ಬನ್ನಿ, ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದೀನಿ ಈಗ. ಓಕೆ.
ಇನ್ನೊಂದು ಕಾಫಿ ಕೊಡ್ಲಾ ಸರ್ ತಮಗೆ? ಸಾಕು ಸರ್ 3 ಕುಡ್ದೆ ಸಾಕು.